ಎಂಥ ದುಶ್ಶಕನ. ಪ್ರಾತಃ ಕಾಲದ ಉದಯಗೀತೆ ಶ್ರುತಿ ತಪ್ಪಿ ಮೃತ್ಯುವಿನ ತೋರಿಸದಂತೆ ಕೇಳಿ ಬರುತ್ತಿರುವುದಲ್ಲ. ಆ ದೂರಸ್ಥವಾದ ವೇಣವನದಲ್ಲಿ ಗೋಬೆಗಳ ಅಮಂಗಲ ಶಬ್ದವು ಕೇಳಿ ಬರುತ್ತಿರುವುದು. ಹೇ ದೇವ, ನನ್ನ ಪುತ್ರರಿಗೆ ಯಾವ ಅಮಂಗಲವೂ ಜರುಗದಂತಿರಲಿ. ನೀನೇ ಅವರನ್ನು ಆಶೀರ್ವದಿಸು ದೇವ, ನೀನೇ ಅವರನ್ನು ಆಶೀರ್ವದಿಸು. ಅಮ್ಮ ಅಮ್ಮ ಕುಮಾರ, ನಾನು ನಿನ್ನ ಆಗಮನಕ್ಕಾಗಿ ಇಷ್ಟೊಂದು ಕಾತರಳಾಗಿದ್ದೇನೆ. ರಾತ್ರಿಯೆಲ್ಲವೂ ನಿದ್ರೆ ಇಲ್ಲ, ಬೆಳಗಾಗುತ್ತಿಲ್ಲ. ಯಾವುದೋ ದುರ್ಮಿತ್ತ ಪರಂಪರೆಗಳು ಬಂದು ನನ್ನ ಕಿವಿಗಪ್ಪಳಿಸಿದವು. ಬಾ, ಹೀಗೆ ನನ್ನ ಬಳಿಯಲ್ಲಿ ಮೊಣಕಾಲೂರಿ ಕುಳಿತು ಈ ನನ್ನ ಭದ್ರಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು ಕುಮಾರ. ಅಮ್ಮ, ನಾನು ಈಗಿನ ಯುದ್ಧಕ್ಕೆ ಹೊರಟಿರುವೆನು, ನನ್ನನ್ನು ಆಶೀರ್ವದಿಸು ತಾಯಿ. ಏನು ಹೇಳಿದೆ? ಯುದ್ಧವೇ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರೋ? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವ ತನಕ ಈ ದುರ್ಯೋಧನನು ಯುದ್ಧದ ಸಲುವಾಗಿ ಯಾರ ಆಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಅಮ್ಮ, ಕುರುಕ್ಷೇತ್ರದಲ್ಲಿ ನಮ್ಮ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೇನಮ್ಮ? ತಿಳಿದಿರುವುದು, ಆದರೆ ಅದು ಕೇವಲ ಡಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು ಆ ಪಾಂಡವರನ್ನು ಹೆದರಿಸಲು ಹುಡುಗಾಟವೆಂದು ಭಾವಿಸಿದ್ದೆ. ಆದ್ರೆ ನೀನು ಈ ರೀತಿ ಮನುಷ್ಯತ್ವಕ್ಕೆ ತಿಲಾಂಜಲಿ ನಿಟ್ಟು ಪುನಃ ಯುದ್ಧವನ್ನು ಪ್ರಾರಂಭಿಸುವೆಂದು ಖಂಡಿತವಾಗಿ ನಾನು ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ಈ ನಿನ್ನ ತಾಯಿಯ ಮಾತನ್ನು ಕೇಳು. ನಿನ್ನ ಬಾಗಿಲ ಬಳಿಯಲ್ಲಿ ಕೈಕಟ್ಟಿ ಕುಳಿತಿರುವ ಆ ಶಾಂತಿ ದೇವಿಯನ್ನು ನಿರಾಕರಿಸಿ ನಾಶ ಹೊಂದಬೇಡ. ನನ್ನ ಮಾತನ್ನು ಕೇಳು ಕಂದ. ಈ ಅಪೌರುಷ ಮಾತು. ಅಮ್ಮ, ಈ ಅಪೌರುಷದ ವಾಕ್ಯಗಳನ್ನು ನಾನು ಕೇಳಿ ಕೇಳಿ ಬೇಸತ್ತಿರುನು ತಾಯಿ. 100 ಜನ ವೀರ ಪುತ್ರರು ನೆತ್ತ ಮಾತೆ ಒಂದಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗುವೇನಮ್ಮ? ಯುದ್ಧವು ಕ್ಷತ್ರಿಯ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು. ನನಗೆ ಆಜ್ಞೆಯನ್ನು ಕೊಡು ತಾಯಿ. ಕುಮಾರ, ಈ ನಿನ್ನ ತಾಯಿಯ ಮಾತನ್ನು ಕೇಳು. ಈ ಯುದ್ಧದ ಸಮಾಚಾರವನ್ನು ಬಿಟ್ಟು ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಂದಿಗೆ ಸಂಧಿಗೆ ಸಮ್ಮತಿಸು. ಪಾಂಡವರು 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 ಆ ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವೇ ಆದರೆ ಅಂತಹ ಧರ್ಮಕ್ಕೆ ಶತಾಧಿಕ ಧಿಕ್ಕಾರವಿರಲಿ ತಾಯಿ. ಅಮ್ಮ, ಪತ್ನಿ ಅಪಮಾನವನ್ನು ನೋಡುತ್ತಾ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವಂತಿರಲಿ, ಮಾನವ ಧರ್ಮವಂತೂ ಅಲ್ಲ. ಅಮ್ಮ, ನನ್ನ ಸತಿ ಭಾನುಮತಿಗಾಗಲಿ ಅಥವಾ ನನ್ನ ಅಂತಃಪುರದ ಒಬ್ಬ ದಾಸಿಗಾಗಲಿ ಇಂತಹ ಅಪಮಾನವಾಗಿದ್ದರೆ ನಾನು ಏನು ಮಾಡುತ್ತಿದ್ದೆನು ಬಲ್ಲೆಯ ತಾಯಿ? ಏನು ಮಾಡುತ್ತಿದ್ದೆ ಕುಮಾರ? ಅಮ್ಮ, ಹಣಬಂಧವನ್ನು ಕಿತ್ತೊಗೆದು ಸಮಸ್ತ ಪೃಥ್ವಿಯೇ ಪ್ರತಿಕಾಂಕ್ಷಿಯಾಗಿ ನಿಂತಿದ್ದರು ಲೆಕ್ಕಿಸದೆ ಪ್ರತಿರೋಧನವನ್ನು ಮಾಡುತ್ತಿದ್ದನು ಅಮ್ಮ. ಆದರೆ ಆ ಧರ್ಮ ದುರ್ವಿಣರಾದ ಪಾಂಡವರು ಮಾಡಿದ್ದಾದರೂ ಏನು? ಏಡಿಯೂ ಒಪ್ಪದಂತಹ ತಟಸ್ಯ ಭಾವ. ಅದಕ್ಕೋಸ್ಕರವಾಗಿಯೇ ಆ ಪಾಂಡವರಲ್ಲಿ ನನಗೆ ಇಷ್ಟೊಂದು ದ್ವೇಷ ತಾಯಿ. ಅಮ್ಮ, ನನಗಿನ್ನು ಅನುಮತಿಯನ್ನು ಕೊಡತಾಯಿ. ಸಾಧ್ಯವಿಲ್ಲ. ನೀನೆಂದಿಗೂ ನನ್ನಿಂದ ಆಶೀರ್ವಾದವನ್ನು ಹೊಂದಲಾರೆ. ಮೊದಲು ಹೊರಟು ಹೋಗು ಇಲ್ಲಿಂದ. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸುವುದು ಮಹಾಪಾಪ. ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಸರಿ, ನಾನು ನನ್ನ ಛತ್ರವನ್ನು ಆಹ್ವಾನಿಸೇ ಬಿಡುತ್ತೇನೆ ತಾಯಿ. ನೀನು ಆಹ್ವಾನಿಸುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಅಮ್ಮ, ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಮುಳುಗಲೇ. ಹಸ್ತಿನಾವತಿಯಲ್ಲಿ ಹರಿತಿರುವ ನದಿಗಳೆಲ್ಲವೂ ರಕ್ತದ ಕೋಡಿಯಾಗಿ ಹರಿಯುವವು. ಹಸ್ತಿನಾವತಿಯಲ್ಲಿರುವ ಎಲ್ಲ ಮುತ್ತೈದೆಯರು ತಮ್ಮ ತಮ್ಮ ಮಾಂಗಲ್ಯಗಳನ್ನು ತಮ್ಮ ಕರದಲ್ಲಿ ಹಿಡಿದು ನಿಲ್ಲುವರು. ನೀನೇನು ಮಾನವನೋ ಇಲ್ಲ ದಾನವನೋ? ಅಮ್ಮ, ನಾನು ಮಾನವನಲ್ಲ, ಮಾನವ ರೂಪದ ದಾನವ. ಈಗ ನಾನೇನು ಮಾಡಲು? ಈತನನ್ನು ಅತಿ ಪ್ರೀತಿ ಪ್ರೇಮದಿಂದ ಸಾಕಿ ಸಲುಹಿದೆ. ಆದರೆ ಇವನು ಇಂದು ಇಂಥ ದುಷ್ಕೃತ್ಯವನ್ನು ಎಸಗಲು ಹೊರಟಿರುವನಲ್ಲ. ಇರಲಿ, ಮಗನು ಎಂತಹ ಕೆಟ್ಟವನೇ ಆಗಲಿ, ಆತನನ್ನು ಆಶೀರ್ವದಿಸಿ ಕಳುಹಿಸಬೇಕಾದದ್ದು ಹೆತ್ತ ತಾಯಿಯಾದ ನನ್ನ ಕರ್ತವ್ಯ. ಕುಮಾರ, ಅಮ್ಮ, ಕುಳಿತುಕೋ. ಒಂದು ಮಾತನ್ನು ನೆನಪಿನಲ್ಲಿಟ್ಟುಕೋ ಕಂದ. ಹೇಳಮ್ಮ. ಯಾರಲ್ಲಿ ಧರ್ಮವಿರುತ್ತದೆಯೋ ಅವರಿಗೆ ಖಂಡಿತವಾಗಿಯೂ ಜಯ ಸಿಕ್ಕೇ ಸಿಗುತ್ತದೆ. ಯತೋ ಧರ್ಮಸ್ತತೋ ಜಯಃ, 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 ಯತೋ ಧರ್ಮಸ್ತತೋ ಜಯಃ. ಧರ್ಮಕ್ಕೆ ಜಯವಾಗಲೇಬೇಕು ತಾಯಿ. ಪಣಬಂಧವನ್ನು ಕಿತ್ತೊಗೆದು ರಣಕಂಕವನ್ನು ತೊಟ್ಟು ನಿಂತಿರುವ ಈ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಇನ್ನು ದಶ ದಿಕ್ಕುಗಳು ಕಿವುಡಾಗುವಂತೆ ಭಾರ್ಕರಿಯಲಿ ರಣಬೇರುಗಳು. ಇಂದಿನದ ಮಂಗಳದ ಮುಂಗಳಕ್ಕೆ ಆ ಪಾಂಡವರ ಅಮಂಗಳಕ್ಕೆ ನಾಂದಿ. ಅರ್ಜುನ, ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು.
ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರ ಯೋಧರನ್ನು ಒಂದು ಸಾರಿ ತೋರಿಸು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ಒಂದು ಸಾರಿ ತೋರಿಸು. ನಿನ್ನಿಚ್ಛೆ ಅರ್ಜುನ. ವಿಜಯ ಜವಗೊಳಿಸಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ವಿಜಯ ಜವಗೊಳಿಸಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಅರ್ಜುನ ಪರಮಾತ್ಮ, ಮಹಾಭೀಕರ ಜಯಧ್ವನಿಕರ ಸಹಸ್ರ ಕೃಪಾಳು ಭಯಂಕರ. ಅರ್ಜುನ ಪರಮಾತ್ಮ, ಮಹಾಭೀಕರ ಜಯಧ್ವನಿಕರ ಸಹಸ್ರ ಕೃಪಾಳು ಭಯಂಕರ. ಮಹಾರಥಿಕ ಬಹುಪದಾದಿ ಪರಿವೃತ ಮಹಾರಥಿಕ ಬಹುಪದಾದಿ ಪರಿವೃತ ಮಹಾಗ್ರಾರಿ ಭಟ ಸಮಕ್ರಾಂತ ವಿಜಯ. ಜವದೊಳಿಕಿತೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಅಹಿತ ನಿವಹಯುತ ಕುರು ಗಗ ಸಹಿತ ನೆರೆವ ವಿಭವ ಮುದಿತ. ಅರ್ಜುನ ಪರಮಾತ್ಮ, ಅಹಿತ ನಿವಹಯುತ ಕುರು ಗಗ ಸಹಿತ ನೆರೆವ ವಿಭವ ಮುದಿತ. ತುಹಿನ ರೋಚಿ ತುಲ ಮಹಾಭಿನಿಖಿಲ ತುಹಿನ ರೋಚಿ ತುಲ ಮಹಾಭಿನಿಖಿಲ. ರೂಪ ಭರಿತ ಕುರು ವಿಷಯ ಪರಿಕಲಿತ ರೂಪ ಭರಿತ ಕುರು ವಿಷಯ ಪರಿಕಲಿತ ರೂಪ ಭರಿತ ಕುರು ವಿಷಯ ಪರಿಕಲಿತ ವಿಷಯ. ಜವದೊಳಿಸಿತೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಮಹಾಘೋರತರ ದುರಿತ ವೈ ಸಮರವೋ ಯದುವರ. ಪರಮಾತ್ಮ, ಅರ್ಜುನ ಮಹಾಘೋರತರ ದುರಿತ ವೈ ಸಮರವೋ ಯದುವರ. ಮೈಯ ಸುಖ ಕಳಿಸಿ ಒದಿಸಿ ನರರ ಮೈಯ ಸುಖ ಕಳಿಸಿ ಒದಿಸಿ ನರರ. ಮಹಾಪಾಪವಿದು ವಿಷಮ ಸಂಕಟವೋ ಯದುವರ. ಮಹಾಘೋರತರ ದುರಿತ ವೈ ಸಮರವೋ ಯದುವರ. ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಲಿತವಾದ ಸಾಗರಂತೆ ಕಾಣುತ್ತಿಲ್ಲ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧೂರಾಜನಾದ ಶಕುನಿಯು ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವದಲ್ಲಿ ಕುಳಿತಿರುವವರೇ ದುರ್ಯೋಧನ 98 ಮಂದಿ ಸಹೋದರರು. ಅವರ ಪಾರ್ಶ್ವದಲ್ಲಿ ದುರ್ಯೋಧನದ ಮಕ್ಕಳೂ ಇರುವರು. ಇವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವುದು. ದ್ರೋಣರ ಪಾರ್ಶ್ವದಲ್ಲಿ ನಿಂತು ವಲ್ಕಲಧಾರಿಯಾಗಿ ಶ್ವೇತವಸನಧಾರಿಯಾಗಿ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮ. ಅರ್ಜುನ ಇತ್ತ ನೋಡು ಪಾರ್ಥ, ಅಷ್ಟಾಶ್ವಶೋಭಿತ ರಥದಲ್ಲಿ ಕುಳಿತಿರುವ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮಾಚಾರ್ಯರು. ನೆರೆಗುವುದರಲ್ಲಿ ತುಂಬಿದ ಅವನ ಮಸ್ತಕದಲ್ಲಿ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಈತನು ನಿಮ್ಮ ಪಿತಾಮಹನು. ಭರತ ವಂಶದ ಕೀರ್ತಿ ಜ್ಯೋತಿಯು. ಯುದ್ಧ ಪ್ರಾರಂಭವಾಗುವುದಕ್ಕೆ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸುವುದು ಧನಂಜಯ. ಆಜ್ಞೆ ಮಾಧವ. ಭೀಷ್ಮನ್ ಕುರುಪತಿ ಮಹಾಭೀಷ್ಮನಿಗೆ ವಂದಿಸುವನು. ಅರ್ಜುನನ ಪ್ರಣಾಮವನ್ನು ಸ್ವೀಕರಿಸು. ವಾಸುದೇವ, ಅರ್ಜುನ, ನನ್ನ ಜೀವನದಲ್ಲಿ ಇದಂತಹ ಪವಿತ್ರ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲೆನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಮಿತ್ರ,
ಏನಾಯಿತು? ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಕೃಷ್ಣ? ಜನಾರ್ದನ 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 ಮಾಧವ 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 ಪರಮಾತ್ಮ ಜನಾರ್ದನ ಅರಿ ದೀನೋದಾರಿ ಬೇಡವಯ್ಯ ಕದನ ಅರಿ ಬೇಡವಯ್ಯ ಕದನ ಅರಿ ಬೇಡುವೆನು ನಿನ್ನ ನಾ ಅರಿ ಬೇಡುವೆನು ಮುನ್ನ ಸಾಧಿಸಲೆಂತು ಹರಿ ಯುದ್ಧವನು ನಾ ಸಾಧಿಸಲೆಂತು ಹರಿ ಯುದ್ಧವನು ನಾ ಬೇಡವಯ್ಯ ಕದನ ಅರಿ ಬೇಡವಯ್ಯ ಕದನ ಅರಿ ಬೇಡುವೆನು ನಿನ್ನ ನಾ ಅರಿ ಬೇಡುವೆನು ಮುನ್ನ ಕೊಲ್ಲಲಾರೆನು ಬಂದು ಬಾಂಧವರನು ನಾ ಕೃಷ್ಣ ಕೃಷ್ಣ ಕೊಲ್ಲಲಾರೆನು ಬಂದು ಬಾಂಧವರನು ನಾ ಕೊಲ್ಲಲಾರೆನು ಗುರು ಕಿರಿಯರನು ನಾ ಕೊಲ್ಲಲಾರೆನು ಗುರು ಕಿರಿಯರನು ನಾ ಕೈಲಿರುವ ಕಾಣಿವ ಜಾರಿತು ಕೈಲಿರುವ ಗಾಂಡಿವ ಜಾರಿತು ಬೇಡವಯ್ಯ ಕದನ ಅರಿ ಬೇಡವಯ್ಯ ಕದನ ಅರಿ ಬೇಡುವೆನು ನಿನ್ನ ನಾ ಅರಿ ಬೇಡುವೆನು ಮುನ್ನ ಜನಾರ್ದನ ಜನಾರ್ದನ ಏನು ಹೇಳಲಿ ಕೃಷ್ಣ? ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ, ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟಿರುವುದು, ನಾಲಿಗೆಯು ಒಣಗಿರುವುದು, ಗಾಂಡೀವ ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ. ವಾಸುದೇವ, ಈಗ ನಾನು ನೋಡುತ್ತಿರುವುದು ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ನೀನು ಬಲ್ಲೆಯ. ವಾಸುದೇವ, ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒಲಿಸಲು ನನ್ನಿಂದ ಆಗದು. 3 ಲೋಕದ ಸಾರ್ವಭೌಮದ ಪದವಿಯ ಸಲುವಾಗಿ ನಾನೀ ಜ್ಞಾತಿ ವಧೆಗೆ ಕೈ ಹಾಕಲಾರೆನು. ರಥವನ್ನು ಹಿಂದಿರುಗಿಸು, ನನಗೆ ಈ ಯುದ್ಧವೂ ಬೇಡ. ಅರ್ಜುನ, ಪರಮಾತ್ಮ, ಕುತಶ್ವಾ ಕಶ್ಮಲಮಿದೋ
ಕುತಶ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಮೋ ಅನಾರ್ಘ್ಯ ಅನಾರ್ಘ್ಯ ಜಷ್ಟುಮ ಸ್ವರ್ಗ್ಯೋ ಮಮ ಕೀರ್ತಿಕರಮರ್ಜುನ ಅರ್ಜುನ ಅರ್ಜುನ ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಜನಿಸಿ ಅನಾರ್ಯನಂತೆ ವರ್ತಿಸುವೆಲ್ಲ. ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಹೇಡಿ ಎಂಬ ನಿಂದನೆಗೆ ಗುರಿಯಾಗಬೇಡ. ಈ ದೌರ್ಬಲ್ಯವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಧನಂಜಯ. ಪರಮಾತ್ಮ. ಅರ್ಜುನ, ಕಥಾ ಭೀಷ್ಮ ಸಂಕೇದೋಣಂಚ ಇಸುಬಿ ಪ್ರಯುಷ್ಯಾಮಿ ಪೂಜಾರ್ಯ ಮಧುಸೂದನ ವರಿಸೂದನ ಮಧುಸೂದನ. ಅರ್ಜುನ, ಪರಮಾತ್ಮ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುವು. ಪೂಜಾರ್ಯರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾ ವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶಪಡಿಸಲು ನನ್ನಿಂದಾಗದು ವಾಸುದೇವ, ನನ್ನಿಂದಾಗದು. ಯಾರನ್ನು ಯಾರು ವಧಿಸುವುದು ಪಾರ್ಥ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದೆಂದರೇನು? ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಗಳನ್ನು ಧರಿಸಿದಂತೆ ಆತ್ಮವು ಜೀರ್ಣವಾದ ದೇಹವನ್ನು ಆಶ್ರಯಿಸಿತು. ಮರಣವು ದೇಹದ ನಾಶ. ಅದಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಧಿಗಳು ಪ್ರಾಪ್ತವಾದಂತೆ ಮಾನವನಿಗೆ ದೇಹಾಂತರವು ಪ್ರಾಪ್ತವಾಗುವುದು. ಈ ಭೀಷ್ಮಾದ್ರೋಣರು ನಾನು ನೀನು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವುದು, ಅವುಗಳ ನೆನಪು ನನಗಿರುವುದು, ನಿನಗೆ ನೆನಪಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಾಯಾತ್ಮನು, ಪಂಚಭೂತಗಳಿಗೆ ಒಡೆಯುವುದು. ಹುಟ್ಟಿದವನಿಗೆ ಮರಣವು, ಮೃತನಾದವನಿಗೆ ಪುನರ್ಜನವು ಮೊದಲೇ ನಿಶ್ಚಯವಾಗಿರುವುದು. ಆಗಬೇಕಾದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಯುದ್ಧವನ್ನು ಮಾಡು ಅರ್ಜುನ. ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಆ ಧರ್ಮವನ್ನು ಪಾಲನೆ ಮಾಡು. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹ ಸ್ವೈತ್ಯ ದಿವ್ಯದಿಂದ ನನ್ನ ಸರ್ವಾಂಗಗಳು ನಿಶ್ಚೇಷ್ಟವಾಗಿರುವು. ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಪರಮಾತ್ಮ, ಅರ್ಜುನ, ಏಳು. ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೇ? ಅರ್ಜುನ, ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮ ಧರ್ಮ ರಕ್ಷಕನೋ ಬರಿದೇಕೆ ಕಳವಳ ಪಡುವೆ ಮರುಳೇ ಮರುಳೇ ಮರುಳೇ. ಪಾರ್ಥ, ಪರಮಾತ್ಮ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣವನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನೆಯು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ಈ ಯುದ್ಧದಲ್ಲಿ ನೀನೊಂದು ವೇಳೆ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಅಕೀರ್ತಿಯು
ಅಕೀರ್ತಿ ಬಾಧ್ಯನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರ ದುರಿತವು. ಶತ್ರುಗಳು ಹೇಡಿ ಎಂದು ಅಳಿಯುವರು, ಮಿತ್ರರು ವಂಚಕರೆಂದು ನಿಂದಿಸುವರು. ಅಜ್ಞಾನದಿಂದ ಧರ್ಮ ಭ್ರಷ್ಟನಾಗಬೇಡ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ದಾರಿಯನ್ನು ತೋರಿಸು. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿಯು, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತದಿಂದ ಸಿದ್ಧಿಗಳನ್ನು ಸಮಾನ ಭಾವದಿಂದ ಕರ್ತವ್ಯ ನಿರ್ವಹಿಸುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಅರ್ಜುನ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ಕರ್ಮಯೋಗ ನೀನು ಯಾರು? ಈಗ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾವಿಬ್ಬರೂ ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವುದು. ಅವುಗಳ ನೆನಪು ನನಗಿರುವುದು, ನಿನಗೆ ನೆನಪಿಲ್ಲ. ನಾನು ಜನ್ಮಜರಾಹಿತನು, ಅವ್ಯಾಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ನಾನು ನೀರಿನಲ್ಲಿ ರಸಾತ್ಮಕನು, ಸೂರ್ಯಚಂದ್ರರ ಕಾಂತಿಯು ನನ್ನದು, ವೇದಗಳಲ್ಲಿ ಓಂಕಾರವು ನಾನು, ಮನುಷ್ಯನಲ್ಲಿರುವ ಪೌರುಷವು ನನ್ನದು. ಅರ್ಜುನ, ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರನಲ್ಲಿ ಶಂಕರನೂ ಆಗಿರುವನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲಂತ ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವು. ಅರ್ಜುನ, ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ಅದನ್ನು ತಿಳಿಯುವ ಬಗೆಯಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಸಾಧು ಸತ್ಪುರುಷಾಣಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ನಾನು ಮಾಯಾರೂಪಿ. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅವು ವಾಯುವೆನಿಸಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ಆಕಾಶವೆನಿಸಿ ಈ ವಿಶ್ವಜಗತ್ತನ್ನು ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣ. ಸರ್ವಶ್ರೇಷ್ಠನು, ಸರ್ವಂತರ್ಯಾಮಿದು, ಪರಾಪರ ವಸ್ತುವು ನಾನು. ಅರ್ಜುನ, ದಾರದಲ್ಲಿ ಮಣಿಸಮೂಹವು ಕೋಣಿಸಲ್ಪಟ್ಟಂತೆ ಈ ವಿಶ್ವಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಸೂರ್ಯಚಂದ್ರರ ಕಾಂತಿಯು ನನ್ನದು, ವೇದಗಳಲ್ಲಿ ಓಂಕಾರವು ನಾನು, ಮನುಷ್ಯನಲ್ಲಿರುವ ಪೌರುಷವು ನನ್ನದು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವುದು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತವೆ. ಪರಮಾತ್ಮ, ಅರ್ಜುನ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ಕರಾಳ ಕಾಲಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣೆ ಮಾಡುವೆನು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಹಾ, ಎಂತಹ ಭಯಾನಕ ರೂಪವಿದು! ಎನ್ಮನವು ಚಂಚಲೆಯ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ
ಚಿರಚಿತ್ತವಾಯ್ತೋ ದೇವಾ ಆ ಕಿಂಕರನ ಪೊರೆಯೋ ಕರುಣಾ ಮೂರ್ತಿ ನಿನ್ನ ಸೌಮ್ಯ ರೂಪವ ತೋರು ಶರಣೋ ಶರಣೋ ಗಿರಿದಾರಿ ಗಿರಿದಾರಿ ಶರಣರ ಪೊರೆಯೋ ದೀನರ ನಿಧಿಯೇ ಶರಣರ ಪೊರೆಯೋ ದೀನರ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸೋ ನೀ ರಾಧಾರಮಣ ಮುಕ್ತಿಯ ಕರುಣಿಸೋ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಳ ಬೇಡುವೆ ಚರಣದಿ ಜೋಡಿಸಿ ಕರಗಳ ಬೇಡುವೆ ಚರಣದಿ ಮಾಡು ಕೃಪೆಯೇನು ಪಾಮರನೆಂದು ನಾ ಮಾಡು ಕೃಪೆಯೇನು ಪಾಮರನೆಂದು ನಾ ಭೀಕರ ರೂಪದ ಬೇಗೆಯನ ಸಹಿಸೆ ಭೀಕರ ರೂಪದ ಬೇಗೆಯನ ಸಹಿಸೆ ಶರಣರ ಪೊರೆಯೋ ದೀನರ ನಿಧಿಯೇ ಶರಣರ ಪೊರೆಯೋ ದೀನರ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸೋನಿ 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 ಎಂತಹ ಭಯಾನಕ ರೂಪವಿದು ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆನು ಪ್ರಭು ಕೈ ಕಾಲುಗಳು ಕಂಪಿಸುತ್ತಿರುವವು ವಾಕ್ಸ್ಫೂರ್ತಿ ಇಲ್ಲ ಕರುಣಾಮಯನೇ ನಿನ್ನ ಸೌಮ್ಯ ರೂಪವನ್ನು ದಾರುಣ ಮಾಡು ಭಕ್ತ ಪರಾಧಿನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನು ಎಬ್ಬಿಸುವ ನಿನ್ನ ಸುಮಧುರವಾದ ಮಂದಹಾಸವನ್ನು ತೋರಿಸು ಗೋಪಿಕ ವಲ್ಲಭ ನಿನ್ನ ಲಲನ ಚಿತ್ರವಾದ ನಿನ್ನ ಸುವಾಸನವಲ್ಲಿ ಭಯವನ್ನು ಬಿಡು ಪ್ರಾಣಸಕ ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು ನಾನು ಸಾಗರ ಮಧ್ಯದಲ್ಲಿ ಪ್ರಶಾಂತವಾದ ಗಂಭೀರವಾದ ಜಲರಾಶಿಯಲ್ಲಿ ನಿನ್ನ ಹೃದಯ ನಿಶ್ಶಬ್ದವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಕೂಡ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ನಿನ್ನನ್ನು ಸುರಕ್ಷಿತವಾಗಿ ದಡವನ್ನು ಸೇರಿಸುವುದು ಕರ್ಣಾಧಾರ ದಡವನ್ನು ಸೇರಿಸುವುದು ಹೃದಯ ಸಂತಾಪವು ಮೇರೆ ಮೀರಿದೆ
ವ್ಯಸನವೋ ನಿನಗಹಿಪೆನು ನಾನು ಹಾರಿತೋ ವ್ಯಸನವೋ ನಿನಗಹಿಪೆನು ನಾನು ಹೃದಯ ಸಂತಾಪವು ಮೇರೆ ಮೀರಿತೆ ಮುದದೊಡು ಬಳಗವ ಬಳಿಯೊಳು ನಿಲ್ಲಿಸಿ ಮುದದೊಡು ಬಳಗವ ಬಳಿಯೊಳು ನಿಲ್ಲಿಸಿ ಕೋಡಿಯೊಳಾಡುತ್ತ ಅರಸನು ನಾವೈತೆ ಕೋಡಿಯೊಳಾಡುತ್ತ ಅರಸನು ನಾವೈತೆ ಹೃದಯ ಸಂತಾಪವು ಮೇರೆ ಮೀರಿದೆ ಹತ್ತು ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮರು ಪರಾಜಿತರಾದರು. ಇನ್ನು ನಮ್ಮ ವಿಜಯದ ಸೂರ್ಯನು ಉದಯವಾಯಿತೆಂದು ನಾನು ಭಾವಿಸಿದೆನು. ಆದರೆ ದ್ರೋಣನ ಚಕ್ರವ್ಯೂಹವು ನನ್ನ ಆಸೆಯನ್ನು ಭಂಗವನ್ನುಂಟು ಮಾಡಿ ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವ ಅವನನ್ನು ಜಯಿಸಿ ವ್ಯೂಹವನ್ನು ಬೇಯಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಾನೂ ನನ್ನ ದಿನ ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದೆನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಸಪ್ತಕರೊಡನೆ ಹೋರಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ಚೆನ್ನಾಗಿ ತಿಳಿದಿದ್ದನು. ಇದರ ಉಪಾಯವೇನು ಭೀಮಸೇನ? ಜಾಗೃತೆಯಾಗಿ ನಾವು ಒಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ. ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ, ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ ಈಗ ನಮಗೊದಗಿರುವ ಅಂತ ಆಪತ್ತೇನು ದೊಡ್ಡಪ್ಪ? ಕುಮಾರ ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನನಗಿಲ್ಲ. ವ್ಯೂಹದಿಂದ ರಚಿತವಾದ ಕೌರವರ ಸೈನ್ಯದ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ? ಬೇಡ ಚಿಂತೆಯನ್ನು ತಡವ ಮಾಡ ನನಗೆ ಕೊಡಲಿ ಅಭಯ. ಬೇಡ ಚಿಂತೆಯನ್ನು ತಡವ ಮಾಡ ನನಗೆ ಕೊಡಲಿ ಅಭಯ. ಹಿಡಿದು ದ್ರೋಣನ ವ್ಯೂಹ ಭೇದಿಸಿ ಕಡಿದು ಬರುವೆನು ಸಿರೆಗಳನ್ನೆಲ್ಲ. ಹಿಡಿದು ದ್ರೋಣನ ವ್ಯೂಹ ಭೇದಿಸಿ ಕಡಿದು ಬರುವೆನು ಸಿರೆಗಳನ್ನೆಲ್ಲ. ಕಣದೊಳಗೆ ಕಿಣಕಿದರೆ ಕರುಳುಗಳು ಬಗೆದಿಡುವೆ. ದೊಡ್ಡಪ್ಪ, ಕಣದೊಳಗೆ ಕಿಣಕಿದರೆ ಕರುಳುಗಳು ಬಗೆದಿಡುವೆ. ಬಿಡ ಚಿಂತೆಯನ್ನು ತಡವ ಮಾಡ ನನಗೆ ಕೊಡಲಿ ಅಭಯ. ತಂದೆ ಪಾರ್ಥನ ದಯೆ ಹೊಂದಿರಲಿ, ಇಂದಿರೇಶನೇ ತಾವರಲಿ. ತಂದೆ ಪಾರ್ಥನ ದಯೆ ಹೊಂದಿರಲಿ, ಇಂದಿರೇಶನೇ ತಾವರಲಿ. ಕುಂದದ ರಣದ ಯುದ್ಧವ ಗೈವೆ, ಕುಂದದ ರಣದಳ ಯುದ್ಧವ ಗೈವೆ. ಬಿಡ ಚಿಂತೆಯನ್ನು ತಡವು ಮಾಡ ನನಗೆ ಕೊಡಲಿ ಅಭಯ. ಜ್ಯೇಷ್ಠ ಪಿತಾ, ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿ ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಕುಮಾರ ಅಭಿಮನ್ಯು, ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ. ನಾವೆಲ್ಲರೂ ಜೀವಿಸಿದ್ದು ನಿನ್ನನ್ನು ಯುದ್ಧಕ್ಕೆ ಕಳಿಸುವುದು ಲೋಕಾಭಿಮತ ಎನಿಸುವುದೇ? ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಮಾತನಾಡುತ್ತಿರುವೆಯಾ? ನಿನ್ನ ಕಣ್ಣ ಮುಂದೆ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವ ಜ್ಯೋತಿ ಮಾತ್ರ
ಚಿಕ್ಕದ್ದಲ್ಲ. ಶಾಸ್ತ್ರ ತೇಜದ ಚಿರಪ್ರಕಾಶದಿಂದ ಜ್ವಾಲಮಾನಾಗಿ ಬೆಳಗುತ್ತಿದೆ. ಸಾಹಸದ ಪ್ರಭಾಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದ್ದೇನೆ. ಅದು ತನ್ನ ಪ್ರಕಾಶದಿಂದ ಕುರುಕ್ಷೇತ್ರವನ್ನೇ ಬೆಳಗಲು ನನಗೆ ಅನುಮತಿಯನ್ನು ಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪಶುವಾದ ಸುಭದ್ರೆಯು ಆನಂದಾಶ್ರಯನ್ನು ಸುರಿಸಲಿ. ಯೋಗ್ಯ ಅವಸರ ದೊರಕಿದಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಶಾಸ್ತ್ರದ ನಿಯಮ. ಮರಣಕ್ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಖಡ್ಗವನ್ನು ಅಡಿಗೆ ಮನೆಯ ಕಾಯಿ ಪಲ್ಯ ಕತ್ತರಿಸುತ್ತಾ ಕುಳಿತುಕೊಳ್ಳುವುದಿಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹ ಭೇದಿಸುವ ಉಪಾಯವನ್ನು ಕಲಿತಿದ್ದೇನು. ಈಗ ಅದರ ಉಪಯೋಗಕ್ಕೆ ಅವಕಾಶವೂ ದೊರಕಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ. ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿವೆ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂದು. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಥಾಗ್ರೆಯ ಮೇಲೆ ಜಲಸೇಚನವಾಗದಿರುವುದು. ನಾನು ಸೈನ್ಯವನ್ನು ತೆಗೆದುಕೊಂಡು ಅಭಿಮನ್ಯುಗೆ ಸಹಾಯಕನಾಗಿ ನಿಲ್ಲುವೆನು. ಅವನ ವ್ಯೂಹವನ್ನು ಬೇಸಿದೊಡನೆ ನಾವೆಲ್ಲರೂ ಒಳಗೆ ನುಗ್ಗಿ ಅದನ್ನು ಚಿನ್ನ ಭಿನ್ನವಾಗಿ ಮಾಡಿಬಿಡುವುದು. ಅನಿರೀಕ್ಷಿತವಾಗಿ ಬಂದವರಿಗೆ ಸಹಾಯವನ್ನು ಬಿಡುವುದು ಉಚಿತವಲ್ಲ. ಭೀಮಸೇನ, ಈ ಪುಟ್ಟ ಬಾಲಕನ ಪ್ರಾಣವನ್ನು ನಿನ್ನ ಕೈಲಿಟ್ಟಿರುವುದು. ನಿನ್ನ ಇಷ್ಟವಿದ್ದಂತೆಯೇ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಲಿಟ್ಟಿರುವೆನು. ನೀನು ಇವನನ್ನು ಒಂದು ಕ್ಷಣವೂ ಕೂಡ ಬಿಟ್ಟಿರಲಾಗದು. ನೀನು ಇವನನ್ನು ಯುದ್ಧದಲ್ಲಿ ಒಂದು ಕ್ಷಣವೂ ಕೂಡ ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಅಚ್ಚಳಿಯದಂತೆ ಇವನಲ್ಲಿ ಉಳಿಯಲಿ. ಇವನಲ್ಲಿ ಪುನಃ ಬಂದು ಸೇರಲಿ. ಕುಮಾರ ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ಜಯವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರಕವಶದಂತೆ ರಕ್ಷಿಸಿಕೊಂಡಿರಲು ನನಗೆ ಭಯವಿಲ್ಲದು. ಅಭಿಮನ್ಯು, ಹೋಗೋಣ. ವಸಂತ ಮಾಸ ದಿವಸ ರಾಗಮನದಳು ಮೂಡಿ ತಂಗಳಿಯಲ್ಲಿ ಸಂಗೀತ ಕೇಳಿ ಸಂಭ್ರಮ ಪಡುತ್ತಿದೆ ಬಾನಾಡಿಗಳು. ವಸಂತ ಮಾಸ ದಿವಸ ಎನ್ನುತ್ತಿದೆ ಕೋಗಿಲೆ. ಸಂಗೀತ ಕೇಳಿ ಸಂಭ್ರಮ ಪಡುತ್ತಿದೆ ಬಾನಾಡಿಗಳು. ವಸಂತ ಮಾಸ ದಿವಸ ಮುಗಿಲಿಗೆ ಹಾರಲಿ ಬಾನಹ ಕೋಗಿಲೆ, ಮುಗಿಲಿಗೆ ಹಾರಲಿ ನಿಂಗನ ಸೇರಲಿ ಸೇರಿ ಬಂದಾಗಲೇ ನಿಂಗನ ಸೇರಲಿ ಸೇರಿ ಬಂದಾಗಲೇ. ವಸಂತ ಮಾಸ ದಿವಸ ರಾಗಮನದಳು ಮೂಡಿ ತಂಗಳಿಯಲ್ಲಿ ಸಂಗೀತ ಕೇಳಿ ಸಂಭ್ರಮ ಪಡುತ್ತಿದೆ ಬಾನಾಡಿಗಳು. ವಸಂತ ಮಾಸ ದಿವಸ ವಸಂತ ಮಾಸ ದಿವಸ ವಸಂತ ಮಾಸ ದಿವಸ. ಪ್ರಾಣೇಶ್ವರಿ, ಇದು ನಮಸ್ಕರಿಸುವೆನು ಪ್ರಿಯ. ಶೃಂಗಾರವನದಲ್ಲಿ ಸಲ್ಲಾಪದಿ ಮೇರೆವಾ ಚೆಲುವಿನ ವನಲದೆಯೇ ಕಾದಿದೆವಾ ಮಧುವಾ ಇರಲು ಭ್ರಮರ.
ಚೆಲ್ಲುತ್ತ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಪರಾಗದ ಮದುವೆ ನಲ್ಲನ ಮನಸೆಳೆದೆ ಕಣ್ಣೋಟಗೆ ನಾ ಮನಸೋತಿಹನೆ ಕುಡಿ ನೋಟದಲ್ಲಿ ನಲ್ಲನ ಮನಸೆಳೆದೆ ಕಣ್ಣೋಟಗೆ ನಾ ಮನಸೋತಿಹನೆ ವಿರಹದ ತಾಪವ ನೀಗಿಸು ಬಾಲನೆ ವಿರಹದ ತಾಪವ ನೀಗಿಸು ಬಾಲನೆ ಇನಿನ ಮನದಲ್ಲಿ ಅನುದಿನ ಬೆಳಗಿದೆ ಇನಿನ ಮನದಲ್ಲಿ ಅನುದಿನ ಬೆಳಗಿದೆ ಪರಾಗದ ಮದುವೆ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಪಾಚಲಿ ಪರಾಗದ ಮದುವೆ ಭ್ರಮರದ ಬರುವಿಗೆ ಬರುವನೆ ಕಾದಿಹ ಪರಿಮಳ ಚೆಲ್ಲುವ ಸುಮಧುರಲ ತೀರ ಬರುವಿಗೆ ಬರುವನೆ ಕಾದಿಹ ಪರಿಮಳ ಚೆಲ್ಲುವ ಸುಮಧುರಲ ತೀರ ಸರಸರಿ ಬಣ್ಣಿಪ ಮೋಹನ ಕವಿ ಸರಸರಿ ಬಣ್ಣಿಪ ಮೋಹನ ಕವಿ ಭಾವಿನ ಭಾಗ್ಯದ ದೊರೆ ಅಲ್ಲವೇ ಹಿನಿಯನ ಬಾಳಿನ ಭಾಗ್ಯದ ದೊರೆ ಬಾಚಿರುವ ಪರಾಗದ ತಾರ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲು ಬಾಚಿರುವ ಪರಾಗದ ತಾರ ಪ್ರಾಣೇಶ್ವರಿ ಪ್ರಿಯತಮ, ನಾನು ನನ್ನ ದೇವರ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆ. ಅದು ಇಂದು ಲಭಿಸಿತು ಪ್ರಿಯ. ಪ್ರಾಣೇಶ್ವರಿ, ನಿನ್ನಲ್ಲಿ ದೇವನ ದರ್ಶನವೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ಪ್ರಿಯತಮ, ನಾನು ನನ್ನ ಸರ್ವಸ್ವವನ್ನು ಕೊಟ್ಟಿರುವೆನು. ಇನ್ನು ನನ್ನದಾಗಿ ಏನುಳಿದಿದೆ? ನಿನ್ನ ಹೃದಯದ ಪ್ರೇಮ. ಓಹೋ, ಅದು ಮೊದಲಿಂದಲೂ ತಮ್ಮದೇ ಆಗಿರುವಾಗ ಅದನ್ನು ಪುನಃ ನೀಡುವ ಅಗತ್ಯವೇನಿದೆ ಪ್ರಿಯ? ನಾನು ಅದನ್ನು ಬಲ್ಲೆನು. ನಿನ್ನ ಪ್ರೇಮವನ್ನು ಪಡೆಯಬೇಕೆಂಬುದೇ ನನ್ನ ಆಸೆ. ಸುಂದರ ಲೋಕದ ಸೌಂದರ್ಯ ದೇವನ್ ಬಲಿದು ನೀ ಬಾರ ಎನ್ಮನವಾನಿ ಸೇರ ಸುಂದರ ಲೋಕದ
ನಾಡ ಮಾತಿನರು ಅಹ ಎಂತ ತಿಳಿದೆಯೋ ನಾಡ ಮಾತಿನರು ಅಹ ಎಂತ ತಿಳಿದೆಯೋ ಒಂದೇ ಜೀವ ಎರಡು ದೇಹ ಎಂದಾನೆ ತಿಳಿಯೋ ಸೌಂದರ್ಯ ದೇವರಿ ಬಲಿದು ನೀಕಾರ ಹೆಣ್ಮನವಾಣಿ ಸೇರ ಬಂಗಾರ ವೇತಕ್ಕೆ ನಲ್ಲ ನಾನಿರಲು ನಾನಿನ್ನ ಬಳಿ ಬರಲು ಬಂಗಾರ ವೇತಕ್ಕೆ ನಲ್ಲ ನಾನಿರಲು ನಾನಿನ್ನ ಬಳಿ ಬರಲು ಶರಣಾಗಿ ನನಗೆ ಮಧುವಾದಿ ನಾನಿನಗೆ ಶರಣಾಗಿ ನನಗೆ ಮಧುವಾದಿ ನಾನಿನಗೆ ಒಂದೇ ಜೀವ ಎರಡು ದೇಹ ಎಂದಾನೆ ತಲೆ ಸುಂದರ ಲೋಕದ ಸೌಂದರ್ಯವೇ ಕಣ್ಮಣಿದು ನೀಕಾರ ಹೆಣ್ಮನವಾಣಿ ಸೇರ ಪ್ರಿಯತಮ ಪ್ರಿಯತಮೆ, ನಾನದನ್ನು ಬಲ್ಲೇನು ಪ್ರೇಯಸಿ. ಆಹಾ ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮವನ್ನು ಪಡೆಯಬೇಕೆಂಬುದೇ ನನ್ನ ಆಸೆ. ವಸಂತದ ಬಳ್ಳಿಯು ದಿನ ದಿನವೂ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನಲಿಸುವುದು. ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ತನ್ನ ಕ್ರಾಂತಿಯಿಂದ ಜಗತ್ತನ್ನೇ ಬೆಳಗುವನು. ಓಹೋ ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಆಹಾ ಪ್ರೇಮದ ವಿಚಾರವೂ ಹಾಗೆ. ಅದು ಹೇಗೆ ವಿರಹದಿಂದ ಪ್ರಿಯ? ಸಮ್ಮಿಲನ, ಸಮ್ಮಿಲನದ ಪುನಃ ವಿರಹ ಮತ್ತು ಸಮ್ಮಿಲನ. ಈ ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ಪ್ರಿಯತಮ ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗುವುದು. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ ಉತ್ತರ. ದೇವರ ಪೂಜೆಯನ್ನು ಬಯಸಿದಾಗ ಭಕ್ತರಾದ ನಾನು ನಿರಾಕರಿಸುವುದೇನು? ಪ್ರಿಯ ಪ್ರಿಯ ಪ್ರಿಯತಮೆ, ಬೇಡ ಮನವಿರಿಸಿದ ಭಾವ ನಲ್ಲ ನಿನಗಾಗಿ ಕಾದಿಹ ಜೀವ ಅಲ್ಲವೇ ಅಲ್ಲವೇ ಪ್ರಿಯ ಬೇಡ ಮನವಿರಿಸಿದ ಭಾವ ನಲ್ಲ ನಿನಗಾಗಿ ಕಾದಿಹ ಜೀವ ಬೇಗ ಮಾನವ ತೋರಲೆ ಬಾಬನಿಗೆ ವಸನವೇ ತೋರುವೆ ನಾನಿನಗೆ. ಪ್ರಿಯ ಪ್ರಿಯತಮೆ, ಬಾಬಳಿಗೆ ಅಲ್ಲವೇ ಪ್ರಿಯತಮ ಪ್ರಿಯತಮೆ, ನನ್ನಲ್ಲಿ ಬೇಸರವೇ ಇಲ್ಲ. ಮತ್ತೆ ನಗಬಾರದೆ ಪ್ರಿಯ ನಗಬಾರದೆ ಓ ನಲ್ಲನೆ ಸವಿ ಮಾತುಳ್ಳ ಹುಡುಗಿಯ. ನಾನೇ ನಡುವಿಯೆನ್ನಲ್ಲ ಪ್ರೀತಿಯ. ನಾನಿನ್ನ ಬಿಡೆನು ಪ್ರಿಯ ಪ್ರಿಯತಮೆ, ಪ್ರಿಯತಮ ಹೇಗೆ ಬನ್ನಿ ಪ್ರಿಯ ಅಲ್ಲಿ ಏನು ಕಾಣುತ್ತದೆ? ನಾನು ಕಾಣುತ್ತಿಲ್ಲವೇನು? ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನಾಳೆನ್ನುತ್ತಾ ನನ್ನ ನಿನ್ನ ಸಂದೇಶವ ನನಗೇನು ಹೇಳದೆ ನನಗೇನು ಹೇಳದೆ ಪ್ರಿಯ ಪ್ರಿಯತಮೆ, ನಿನಗಾಗಿ ನಾ ಬಂದೆ ನಾಳೆನ್ನುತ್ತಾ ನನ್ನ
ಮನಸೋತಿನು ಎಲ್ಲ ನಿನಗೆ ಬಿಡು ಮೌನ ಗಾನ ಬಯಸಿರುವೆ ಬಿಡು ಮೌನ ಗಾನ ಬಯಸಿರುವೆ ಮನಸೋತಿನು ದೇವರು ಪ್ರಸನ್ನನಾಗಿ ನಿನಗೆ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಬಾ ಕುಳಿತುಕೋ. ಪ್ರಿಯತಮೆ, ಏನಿಂತಹ ಮುಖಭಂಗಿ? ನನ್ನಿಂದೇನಾದರೂ ಅಪರಾಧವಾಯಿತು ಪ್ರಿಯ? ಅಪರಾಧವಾಯಿತು? ಇಲ್ಲ. ಮನದಾಸೆಯಿಂದ ಬಯಸುತ್ತಿದ್ದೆವು ಸುಂದರ, ಮನದಾಸೆಯಿಂದ ಬಯಸುತ್ತಿದ್ದೆವು ಸುಂದರ ರಸಮಯ ಸಂಗೀತವೇ, ರಸಮಯ ಸಂಗೀತವೇ ಮನಸಾನಂದವ ನೀಡುವಾಗ ಮನದಾಸೆಯಿಂದ ಬಯಸುತ್ತಿದ್ದೆವು ಸುಂದರ. ಮನದಾಸೆಯಿಂದ ಬಯಸುತ್ತಿದ್ದೆವು ಸುಂದರ ರಸಮಯ ಸಂಗೀತವೇ, ರಸಮಯ ಸಂಗೀತವೇ ಮನಸಾನಂದವ ನೀಡುವ ಮನದಾಸೆಯಿಂದ ಬಯಸುತ್ತಿದ್ದೆವು ಸುಂದರ. ಪ್ರಿಯತಮ, ದಾಸನಿನ್ನ ಬಯಸುತ್ತಿದೆವು ಸುಂದರಿ, ದಾಸನಿನ್ನ ಬಯಸುತ್ತಿದೆವು ಸುಂದರಿ ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮಧುರ ಆನಂದವ ನೀಡುವಾರೆ ಮನ ದಾಸನಿನ್ನ ಬಯಸುತ್ತಿದೆವು ಸುಂದರಿ. ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದ ಏಕೆ ಓಡುವೆ ನೀ? ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದ ಏಕೆ ಓಡುವೆ ನೀ? ನನ್ನ ನಿನ್ನ ಪ್ರೇಮ ನಿನ್ನ, ನನ್ನ ನಿನ್ನ ಪ್ರೇಮ ನಿನ್ನ ಸ್ಥಿರವಾಗಿರಲಿ ದರೆಯೊಳಗೆ, ಸ್ಥಿರವಾಗಿರಲಿ ದರೆಯೊಳಗೆ ಹೃದಯದ ತನುಮನ, ಹೃದಯದ ತನುಮನ ಬೆರೆತ ಹಾಲು ಜೇನು ನಂದ ಮನ ದಾಸೆ ನಿನ್ನ ಬಯಸುತ್ತಿದ್ದೆವು ಸುಂದರಿ, ಮನ ದಾಸೆ ನಿನ್ನ ಬಯಸುತ್ತಿದ್ದೆವು ಸುಂದರಿ ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮಧುರಾನಂದವ ನೀಡುತ್ತಾರೆ ಮನ ದಾಸೆ ನಿನ್ನ ಬಯಸುತ್ತಿದ್ದೆವು ಸುಂದರಿ. ಸುಂದರಿ, ಈ ದಿನ ಯುದ್ಧದಲ್ಲಿ ನಾನೊಂದು ಮಾತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಹಾ. ನಿನ್ನ ಪ್ರೇಮದ ಆರಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ.
ಪ್ರಿಯತಮ, ಪ್ರಿಯತಮೆ, ಈ 4 ದಿನಗಳಿಂದ ಯುದ್ಧದಲ್ಲಿ ನಿರಂತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಸಂತೋಷದಿಂದ ಕಾಲವನ್ನು ಕಳೆಯಬಾರದೇನು? ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠ ರಾಜೇಂದ್ರನ ಅನುಮತಿಯನ್ನು ಪಡೆದು ನಾನು ಹೊರಟಿರುವೆನು. ನನ್ನನ್ನು ತಡೆಯಬೇಡ, ನಗುಮುಖದಿಂದ ನನ್ನನ್ನು ಕಳಿಸಿಕೊಡು. ಪ್ರಿಯತಮ, ಪ್ರಿಯತಮೆ, ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಹಿಂದೆ ನಿಮ್ಮ ತಂದೆಯವರ ಲಗ್ನ ಕಾಲದಲ್ಲಿ ಅತ್ತೆಯವರು ಕೂಡ ಸಹಾಯ ಮಾಡಿದರಂತೆ. ಅದರಂತೆ ನಾನು ನಿಮಗೆ ಸಹಾಯಕಳಾಗುವೆನು. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧರಣ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಪ್ರಿಯತಮ, ಇದೇನಿದು? ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದೊಂದು ಬಾರಿ ಎದೆಗೇರಿಸಿ ನೋಡಲೆ. ಈ ಕೋಮಲ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಆಹಾ, ಅನಂಗರಾಜಲಕ್ಷ್ಮಿ, ಪ್ರಿಯತಮ, ನಿನ್ನ ಸಖಿಯರು ತಿರಿದು ತಂದ ಹೂಗಳನ್ನು ಎದೆಯೇರಿಸು. ಏರಿಸಿರೇನು ಪ್ರಿಯ? ರೂಪಗಂಡ ರತಿ, ಹಾ, ಚಂಚಲ ಕಟಾಕ್ಷ ಬಾಳಗಳನ್ನು ಹೂಡು. ಕೂಡುವೇನು ಪ್ರಿಯ? ಮನ್ಮನ ಶಾಯಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯನ್ನು ಕೊಡು. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಅದೆಷ್ಟು ಪ್ರೇಮದ ಮಾತುಗಳು ಅಲ್ಲವೇ? ಅಲ್ಲವೇ? ಸಾಕಿ ವಿನೋದ ಸರೋದಾನನ, ಲಾವಣ್ಯ ನಿನ್ನ ಪ್ರೇಮಾಂಚನ, ಪ್ರೇಮಾಂಚನ, ಪ್ರೇಮಾಂಚನ. ಏಕಾಂಗಿಯಾಗಿ ಕಾಂತೆಯ ನೀಡಿ ಹೋಗಲ್ಪದೆ ನೀತಿಯೋ ಕಾಣಿನ. ಏಕಾಂಗಿಯಾಗಿ ಕಾಂತೆಯ ನೀಡಿ ಹೋಗಲ್ಪದೆ ನೀತಿಯೋ ಕಾಣಿನ. ಸಾಕಿ ವಿನೋದ ಸರೋದಾನನ, ಲಾವಣ್ಯ ನಿನ್ನ ಪ್ರೇಮಾಂಚನ, ಪ್ರೇಮಾಂಚನ, ಪ್ರೇಮಾಂಚನ. ಈ ವೇದನೆ ಬೀರು ಕೋಪವೇ ಆನಂದವ ಬೀರು, ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ಪ್ರಿಯ, ಪ್ರಿಯತಮೆ, ಸಾಕು ಸುಮ್ಮನೆ. ಈ ವೇದನೆ ಬೀರು ಕೋಪವೇ ಆನಂದವ ಬೀರು, ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ಸಾಕು ಸಾಕು. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ಕೆಂಪಾದು ನೀ ಬೇಡುವೆ. ಓಹೋ, ಸಾಕು ಸುಮ್ಮನೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ಕೆಂಪಾದು ನೀ ಬೇಡುವೆ. ಈ ವೇದನೆ ಬೀರು ಕೋಪವೇ ಆನಂದವ ಬೀರು, ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ನಾರೇ ಕೋಪ ತಾಳಿದೆ ರೂಪ, ನಾರೇ ಕೋಪ ತಾಳಿದೆ ರೂಪ, ನಾರೇ ಕೋಪ ತಾಳಿದೆ ರೂಪ, ನಾರಿಯೇ ಕೋಪ ತಾಳಿದೆ ರೂಪ. ಸಂಗ್ರಾಮ ನೋಡನ್ನ ಚಾತುರ್ಯವ ತೋರಿ. ತಿಳಿಯಿತೆ? ಸಂಗ್ರಾಮ ನೋಡನ್ನ ಚಾತುರ್ಯವ ತೋರಿ. ವೀರಸತಿ, ವೀರಸತಿ, ವೀರಸತಿ ಈಗ ನಾ ತೋರಿಪೆ. ಸಾಕಿ ವಿನೋದ ಸರೋಧಾನನ, ನಾಮಲ್ಲಿಯ ನಿನ್ನ ಪ್ರೇಮಾಂಚನ, ಪ್ರೇಮಾಂಚನ, ಪ್ರೇಮಾಂಚನ. ಪ್ರಿಯ, ಪ್ರಿಯತಮೆ, ಬಾಮಿನಿ ಕೋಪ ಸಾಗಿತು ರೂಪ. ಸಾಕು ಸಾಕು. ಪ್ರಿಯತಮೆ, ಬಾಮಿನಿ ಕೋಪ ಸಾಗಿತು ರೂಪ. ತಾರುಣ್ಯ ಸಂಬಂಧ ಲಾವಣ್ಯ ಧೀರೆ. ಆಹಾ, ಪ್ರಿಯತಮೆ, ಪ್ರಿಯ, ತಾರುಣ್ಯ ಸಂಬಂಧ ಲಾವಣ್ಯ ಧೀರೆ. ವೀರಸತಿ, ವೀರಸತಿ, ವೀರಸತಿ ಎಂದಿಹ ರಾಲಾಗಿಸೆ. ಈ ವೇದನೆ ಬೀರು ಕೋಪವೇ ಆನಂದವ ಬೀರು, ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ,
ಇದು ಉಪಹಾಸ್ಯದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಒದಗಿರುವುದು. ಈಗಲೂ ನೀನು ನಗುತ್ತಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ, ಗಾನಮಯಿಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೆ ಗಾನಮಯಿ ಹಾಸ್ಯಪ್ರಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವಿರಿ. ಇನ್ನು ಮುಂದೆ ವೀರಾಂಗನಿಯಾದ ವೀರಸತಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರಣವೀರ, ಯುದ್ಧವು ಕ್ಷತ್ರಿಯ ಧರ್ಮ. ಆ ಧರ್ಮವು ನೀನು ಪಾಲನೆ ಮಾಡು. ಸಂತೋಷ ಚಿತ್ತಳಾಗಿ ನನ್ನನ್ನು ಕಳಿಸ್ಕೊಳ್ಳಬಲ್ಲೆಯೇ ಉತ್ತರ. ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ಇಲ್ಲ ಪ್ರಿಯ, ದುಃಖಿಸುವುದಿಲ್ಲ. ದುಃಖವನ್ನು ಮನಸ್ಸಿನಲ್ಲಿ ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುವೆನು. ನಾನು ನೋಡುತ್ತಿರುವುದು ಏನನ್ನು ಈಶ್ವರ? ಸ್ವರ್ಣದ ಪುತ್ರೆಯಲ್ಲಿ ಶಿರಿಷದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಈ ಸಂಸಾರ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದನಗಳು ಕೇಳಿ ಧನ್ಯ ಉತ್ತರ. ಆರ್ಯವರ್ತದಲ್ಲಿ ನೀನು ನಾರಿನರ್ತೇಳು. ನೀವು ಕ್ಷತ್ರಿಯ ರತ್ನ. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತಲ್ಲವೇನು ಪ್ರಿಯ? ಹಾಗೆ ಒಂದು ಪ್ರೇಮದ ಬನದಲ್ಲಿ ಅರಳಿ ನಿಂತಿದೆ. ಒಂದು ಪ್ರೇಮದ ಬನದಲ್ಲಿ ಅರಳಿ ನಿಂತಿದೆ. ದುಂಬಿಯೊಂದು ಅದರ ಮಧುವ ಸವಿಯಲು ಕಾದಿದೆ. ದುಂಬಿಯೊಂದು ಅದರ ಮಧುವ ಸವಿಯಲು ಕಾದಿದೆ. ಒಂದು ಪ್ರೇಮದ ಬನದಲ್ಲಿ ಅರಳಿ ನಿಂತಿದೆ. ಚೆಲುವೆಯವ ಚೆಲ್ಲಾಟದ ನವಿಲೆ. ಚಂಚಲನಿ ಚೆಲುವೆಯವ ಚೆಲ್ಲಾಟದ ನವಿಲೆ. ನಾವಿರಲು ಪ್ರೇಮಿಗಳು, ನಾವಿರಲು ಪ್ರೇಮಿಗಳು, ಲೋಕ ನಗುತ್ತಿದೆ. ನಾವಿರಲು ಪ್ರೇಮಿಗಳು, ನಾವಿರಲು ಪ್ರೇಮಿಗಳು, ಲೋಕ ನಗುತ್ತಿದೆ. ಒಂದು ಪ್ರೇಮದ ಬನದಲ್ಲಿ ಅರಳಿ ನಿಂತಿದೆ. ದುಂಬಿಯೊಂದು ಅದರ ಮಧುವ ಸವಿಯಲು ಕಾದಿದೆ. ಪ್ರಿಯ, ಏತಮೆ ದುಂಬಿಯೊಂದು ಅದರ ಮಧುವ
ಕಣ್ಣುಗಳು ಕಾದಿದೆ. ಒಂದು ಪ್ರೇಮದ ವನದಲ್ಲಿ ಅರಳಿ ನಿಂತಿದೆ. ಪ್ರಿಯತಮ, ಏಕೋ ಜುಮ್ಮೆಂದಿತು ಮನವು ಬೆಚ್ಚಿತಿ ತನವು ಸದಾ ಸ್ವಪ್ನದಾನ ಎಂತೋ ಸುಂದರ ಸುಂದರಿ ಹಣ್ಣಾಯಿತಿ ಜೀವ. ಪ್ರಿಯ ಪ್ರಿಯತಮೆ ಏಕೋ ಎಂತೋ ಪ್ರಿಯ ಜುಮ್ಮೆಂದಿತು ಮನವು ಬೆಚ್ಚಿದೆ ತನವು ಏಕೋ ಕಾಣೆನು ಎಂತೋ ಅರಿಯೆನು ಇಂಥ ಸುಖಲೋಗ ಸುಖದಾ ಸ್ವಪ್ನಗಾನ ಸುಖದಾ ಸ್ವಪ್ನಗಾನ ಪ್ರಿಯತಮ, ಪ್ರಿಯತಮೆ ನಾವಿನ್ನು ನಮ್ಮ ಅಂತಃಪುರಕ್ಕೆ ಹೋಗೋಣವೇ? ಬನ್ನಿ ಪ್ರಿಯ. ಮಂಗಳದಾಯಕ ಹರಿಯೇ ಜಯ ಪಾವನ ತಾರೆ ಮುರಾರಿ ಜಯ ಮಂಗಳದಾಯಕ ಹರಿಯೇ.